ನಮಸ್ಕಾರ. ಮೊದಲಾಗಿ ಸತೀಶ್ ಸರ್ ಹ್ಯಾಪಿ ಬರ್ಡೇ. ನಾನು ಫಸ್ಟ್ ನೆನೆಸ್ಕೊಳ್ಳೋದು ಅರ್ಜುನ್ ಜನ್ಯ ಸರ್ನ ಈ ಸಂದರ್ಭದಲ್ಲಿ ಫಸ್ಟ್ ನೆನೆಸ್ಕೊತೀನಿ. ಯಾಕಂತ ಹೇಳಿದ್ರೆ ನಮ್ಮ ಪಾರ್ಟ್ 1 ನಾನು ಅವ್ರ ಕತೆ ಹೇಳಿದಾಗ ಫಸ್ಟ್ ಟ್ಯೂನ್ ಹಾಕಿದೆ ಏನೇ ಮೈ ಸಾಂಗ್ ರಿಜೆಕ್ಟ್ ನಾನು ಸಾಕು ಸರ್ ಅಡ್ಡ ಬಂದೆ. ಅದು ಐದು ಟ್ಯೂನು ಅಷ್ಟೇ ಒಂದೇ ಸಲ ಹಾಕೋದು ಅವ್ರ ಜೊತೆ ಕೂತ್ಕೊಂಡಾಗ ಒಂದು ಶಂಕರ ಆಚಾರ್ಯ ಆರಾಧನೆ ಮಾಡಿ ಕೂತ್ಕೋತಾರೆ. ಅವೆಲ್ಲ ಸೂಪರ್ ಡೂಪರ್ ಹಿಟ್ ಆಯ್ತು. ಇವಾಗ ಮತ್ತೆ ಅಯೋಗ್ಯ ಬಂದಾಗ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್, ಎಂಜಾಯ್ ಮಾಡೋಣ ಸಾಂಗ್ ಅಂತಾನೆ ಹೊರಟೆ. ಕತೆ ನನ್ನ ಕಂಟಿನ್ಯೂಷನ್ಸ್ ಅಂತ ಇಷ್ಟ ಆಯ್ತು. 5 ಟ್ಯೂನ್ಗಳು 5 ಸಾಂಗ್ ಒಂದೇ ಟೈಮ್ ನಾವು ಹಾಕಿರೋದು. ನಾವು ಓದಾಗಿಲ್ಲ ಸರ್ ಇನ್ನೊಂದು ಬೆಟರ್ ಹೋಗೋಣ ಅನ್ನೋದೇನಿಲ್ಲ. ಹೃದಯ ಮುಟ್ಟೋದವ್ರು ಅವ್ರು ಕೊಡ್ತಾರೆ, ಶ್ರದ್ಧೆಯಿಂದ ಕುತ್ಕೋತಾರೆ, ನಮ್ಗೆ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ತಗೊಂಡೋಗೋದು ನನ್ನ ಗೆಳೆಯ ಚೇತನ್ ಹತ್ರ. ನಾನು ಅದ್ ಬಿಟ್ರೆ ಯಾರ ಕೈಲಿ ಲಿಂಕ್ಸ್ ಬರ್ತಾರೆ. ಯಾಕಂದ್ರೆ ಒಂದು ಗೆಳೆತನ ಸಲಿಗೆ ಇರುತ್ತೆ. ನಾವು ಒಂದು 8 ಗಂಟೆ ಮೇಲೆ ಎಲ್ಲೂ ಮೊಬೈಲ್ಗಳು ಕಡಿಮೆ ಬಂದಾಗ 8 ಗಂಟೆ ಮೇಲೆ ಸೇರೋಣ ಗೆಳೆಯ ಅಂತೇಳಿ ಸೇರ್ಕೊಂಡಾಗ ಗೆಳೆಯನೂ ಅಷ್ಟೇ ಒಂದು ಸಲ ಬರ್ದ್ಮೇಲೆ ಮುಗೀತು. ಗೆಳೆಯ ಜೋಡಿ ಪದಗಳ ಮೇಲೆ ಹೋಗೋಣ, ಮುದ್ದು ಪುಟ್ಟಲಕ್ಷ್ಮಿ, ಕದ್ದು ನನ್ನೇ, ಈ ತರ ಲೈನ್ಸ್ಗಳು ಚೇತನ್ ಅವರು ನನ್ಗೆ ಹೇಳ್ಕೊಟ್ಟಾಗ ಗೆಳೆಯ ನಾನು ನೆಕ್ಸ್ಟ್ ಇಲ್ಲ ಅಂತ ಹೇಳಿಲ್ಲ. ಇದುವರೆಗೆ 10 ಸಾಂಗ್ಗಳಾಯ್ತು ಅಯೋಗ್ಯ 2 ಇಂದ. ಥ್ಯಾಂಕ್ ಯು ಗೆಳೆಯ, ಮುದ್ದಾದ ಲೈನ್ಗಳಿಗೆ. ಹಾಗೆ ಮಾಸ್ಟರ್ ಸರ್ ಡೈಲಾಗ್ ಅವ್ರು ತುಂಬಾನೇ ಬ್ಯುಸಿ ಇದ್ರು. ಅಯೋಗ್ಯ ಮಾಡ್ಬೇಕಾದ್ರೆ ಅದೇ ಹೇಳಿದ್ರು, ಪಾರ್ಕಲ್ಲಿ ಕೂತ್ಕೊಂಡು ನಮ್ಗಿದ್ದಂತ ಲಿಬರ್ಟಿಲಿ ನಾವು ಡೈಲಾಗ್ಗಳು ಬರೀತಾ ಇದ್ದು. ಅವತ್ತೊಂದು ಅವರೊಂದು 2 ವೀಲರ್ ಅಲ್ಲಿ ಬರ್ತಿದ್ದಂತ ರೀತಿ ಅದು ಅಶ್ವಿತ್ತು. ಬಟ್ ಅಯೋಗ್ಯ 2 ಬಂದಾಗ ಅದೇ ಅಶ್ವಿ ಕಂಟಿನ್ಯೂ ಆಗಿದೆ. ಯಾಕಂದ್ರೆ ಬೆಳೆದ ನಂತರ ಅಶ್ವಿ ಕಡಿಮೆ ಆಗೋಗುತ್ತೆ. ಬಟ್ ಇಲ್ಲ ಮಹೇಶ್ ಅಂದಾಗ, ಬಟ್ ಈ ಸಿನಿಮಾದಲ್ಲಿ ನೋಡಿ ಅವ್ರ ಬರವಣಿಗೆ ಆಗಿದೆ ಅಂದ್ರೆ ಈ ಡೈಲಾಗ್ ಹೇಳಿದ್ರೆ ಹೇಳಕ್ಕಾಗಲ್ಲ. ಬಟ್ ಆ ಪಂಚ್ ನ ಅಲ್ಲೇ ಎಂಜಾಯ್ ಮಾಡ್ಬೇಕಾಗ್ತದೆ. ಥ್ಯಾಂಕ್ ಯು ಮಾಸ್ತಿ ಸರ್. ಅಂಡ್ ನನ್ನ ಕ್ಯಾರೆಕ್ಟರ್ ಮಟನ್ ಅಂಡ್ ಬೆಣ್ಣೆ ನೆನೆಸ್ಕೊಳ್ಳೇಬೇಕು. ಬೆಣ್ಣೆ ಇವತ್ತು ಅವರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ, ಗಿರಿ ಅವರು. ಸೊ ಅವ್ರಿಗೆ ನೆನೆಸ್ಕೋತೀನಿ. ಅಂಡ್ ಗೆಳೆಯ ಇವರು ಅದ್ಭುತವಾದ ಕಲಾವಿದರು. ಯಾರೇ ಇರೋ ಬಗ್ಗೆ ಪಕ್ಕ ಕೂತ್ಕೊಂಡ್ರು ಆಕ್ಟ್ ಮಾಡಕ್ಕೆ ಅವರು ಒಂದು ಕಳೆ ಕೊಡ್ತಾರೆ. ಅದಕ್ಕೆ ಅವಾಗ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ಅಂಡ್ ಸೀನ್ ಇಂಪ್ರೂವ್ಮೆಂಟ್. ನಾನು ಯಾವತ್ತು ಡೈಲಾಗ್ ನನ್ನ ಪಂಚ್ ಮಾಡಿರ್ತಾರೆ ತಗೊಂಡೋಗಿ ನಾನು ಸ್ಪಾಟ್ ಅಲ್ಲೇ ಕೊಡೋದು. ಅಲ್ಲಿ ನನಗೆ ಏನ್ ಬೇಕು, ನನ್ನ ಹಳ್ಳಿಲಿ ಏನ್ ನೋಡಿರ್ತೀನಿ ಆ ಪದಗಳನ್ನ ಜೋಡಿಸಿ ಅದನ್ನ ಕೊಟ್ಟಾಗ ಅವರ ಒಂದು ಸೊಗಡನ್ನ ಎತ್ಕೋಗುವಂತ ತಾಕತ್ತಿರುವಂತದ್ದು ಮಟನ್ ಅಂಡ್ ಬೆಂಡೆ. ಅಂಡ್ ಇನ್ನೊಂದು ಹೇ ಪ್ರಭಾ ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿರುವಂತ ಅಂಡ್ ನಮ್ಮ ಮಂಜು ಸರ್ಗೆ ಆಸ್ ವಂಡರ್ಫುಲ್ ಆಕ್ಟರ್. ಅವ್ರದ್ದು ಬಂದಿದ್ದು 30 ಸೆಕೆಂಡ್ ಕ್ಯಾರೆಕ್ಟರ್, 30 ಸೆಕೆಂಡ್ ಅಷ್ಟೇ ಇದ್ದಿತ್ತು. ಬಟ್ 1 ದಿನಕ್ಕೆ ಅಂತ ಮಾಡಿದ 10 ದಿನದ ಕ್ಯಾರೆಕ್ಟರ್. ಅದು ಅವರ ಟ್ಯಾಲೆಂಟ್ ಇಂದ ಬೆಳೆದಿದ್ದವರು. ಆ ಸ್ಪೇಸ್ ನ ಅವ್ರು ತಗೊಂಡ್ರು. ನಿಜವಾಗ್ಲೂ ಗ್ರೇಟ್ ಸರ್ ನೀವು. ಅಂಡ್ ಸುಂದರ ಸರ್ ಬಗ್ಗೆ ಹೇಳೋಷ್ಟು ಸರ್ ನೀವು ಹೇಳಿದ್ರಿ, ಆ ಗುರುಗಿರು ಏನಿಲ್ಲ ಸರ್, ನೀವು ಲೆಜೆಂಡ್ ಸರ್. ಪುಟ್ಟಣ ಕನ್ನಡದಿಂದ ನೋಡ್ಕೊಂಡ್ ಬಂದಿರಾ. ನಾವು ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ಸರ್, ಇನ್ನೂ ತೇಳ್ತಾ ಇದೀವಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ನೀವು ಬಂದಾಗ ಒಂದು ಎನರ್ಜಿ ತುಂಬ್ತೀರಾ, ಒಂದು ಸ್ಫೂರ್ತಿ ಕೊಡ್ತೀರಾ. ಮಾತಾಡೋದಕ್ಕೂ ಅಷ್ಟು ಕಾಲ್ ಮಾಡಿದಾಗ ಬರ್ತೀನಿ ಬಿಡೋ ಅನ್ನೊಂದು ಆಶೀರ್ವಾದ ಇದೆಯಲ್ಲ ಸರ್ ನಿಮ್ ಜೊತೆ. ನಾನು ಚಿತ್ರರಂಗಿರೋದಷ್ಟು ದಿನ ನಿಮ್ ಜೊತೆ ಕೆಲಸ ಮಾಡೋಂಥ ಅವಕಾಶ ನಂಗೆ ಸಿಗ್ಲಿ ಅಂತ ಕೇಳ್ಕೊತೀನಿ. ಸುಪ್ರೀತ್ ಸರ್. ಅಂಡ್ ಅವ್ರು ಯಾವಾಗ್ಲೂ ಅಷ್ಟೇ ನನಗೆ ಭರಾಟೆಯಿಂದ ಪರಿಚಯ ಆದಂತ ಒಂದು ಒಡನಾಟ, ಜೊತೆಲೆ ಊಟ ಮಾಡ್ತಾ ಜೊತೆಲೇ ಟ್ರಾವೆಲ್ ಮಾಡಿದಂತ ಇಂಡಸ್ಟ್ರಿಲಿ ಪ್ರತಿ ಸಿನಿಮಾನು ನನಗೆ ಎಂಕರೇಜ್ ಮಾಡ್ತಾರೆ, ಬೆನ್ನೆಲು ಬೀಳ್ತಾರೆ. ಈ ಸಿನಿಮಾಗೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಅಂಡ್ ಇಲ್ಲಿ ಮುಖ್ಯವಾಗಿ ಇನ್ನು ನನ್ನ ಅರ್ಚನಾ ಅವ್ರ ಬಗ್ಗೆ ಹೇಳಲೇಬೇಕು, ಎಕ್ಸಿಕ್ಯೂಟಿವ್. ಅಂಡ್ ನಯನ್ ಬಗ್ಗೆ ಹೇಳಲೇಬೇಕು. ನನಗೆ ಮೇಡಮ್ ರಚಿತಾ ಮೇಡಮ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದು ಎಕ್ಸ್ಟ್ರಾರ್ನರಿ ವರ್ಕರ್ಸ್ ಅಂತ ಹೇಳ್ತೀನಿ ನಾನು. EP ಅನ್ನೋದು ಅಷ್ಟು ಸುಲಭ ಕೆಲಸ ಅಲ್ಲ. ಬಿಕಾಸ್ ಒಂದು ಹೆಣ್ಣು ಹುಡುಗಿಯಾಗಿ ಅಷ್ಟು ಜನ ಹತ್ರ ಕೋಆರ್ಡಿನೇಟ್ ಮಾಡಬೇಕು, ಕೆಲವರು ಹತ್ರ ಮಾತಾಡಿ ಡೇಟ್ಸ್ ನ ತಗೋಬೇಕಂದಾಗ ಹೊಸ ಜಾಬ್ ಅಂತ ಹೇಳಿದಾಗ ಹಿಂಜರಿತಾರೆ. ಬಟ್ ಎವ್ರಿ ಡೇ ಇವತ್ತೇನೇ ಆಗಲಿ ನಯನ್ ಅಂಡ್ ಅರ್ಚನಾ ಈ ಒಂದು ಶಿಫ್ಟ್ ನ ಎಷ್ಟೇ ಮುಳುಗ್ತಾ ಇದ್ರು ಎದೆಪ್ಸೋಂಥದ್ದು ಮತ್ತೆ ಮೊನೆಗೌಡ ಸರ್ ಅಂತ ಕನ್ವಿನ್ಸ್ ಮಾಡೋದು. ನಾನು ಎಷ್ಟೇ ನಾನು ಜಾಸ್ತಿ ಸರ್ ಜೊತೆ ಮಾತಾಡಕ್ ಹೋಗಲ್ಲ. ಏನಿದ್ರು ನಯನ್ ಅರ್ಚನಾ ಹೇಳ್ಬಿಡ್ತೀನಿ. ನಂದು ಡ್ರೀಮ್ ಅಂದಾಗ ಅವ್ರು ಒಂದು ಕನ್ವಿನ್ಸ್ ಮಾಡ್ತಾರೆ. ಆ ಕನ್ವಿನ್ಸ್ ಕೆಪಾಸಿಟಿ EP ಅಂತ ಹೇಳ್ತೀನಿ. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೀವು ಮುಂದೆ ದೊಡ್ಡ ಪ್ರೊಡ್ಯೂಸರ್ ಆಗಿ ಒಳ್ಳೇದಾಗಿ ಆ ಕೆಪಬಿಲಿಟಿ ನಿಮಗೂ ಇದೆ, ನಯನ್ಗೂ ಇದೆ ಅಂತ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನರಸಿಂಹ ಅವರು ಆ ಜವಾಬ್ದಾರಿ ತಗೊಂಡು ಮತ್ತೆ ಹೇಳಿದಾಗೆ ಇಟ್ಸ್ ವಂಡರ್ಫುಲ್ ವರ್ಕರ್. ಅವ್ರ ಸೀನಿಯರಿಟಿನೇ ಆ ಡೇಟ್ಸ್ ಮ್ಯಾಚ್ ಮಾಡೋದು, ಆ ಬಜೆಟ್ ಹಾಕುವಂತ ರೀತಿ ಇದೆಯಲ್ಲ, ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಒಂದು ಸಿನಿಮಾ ಮಾಡಿರುವಂತ ಮನೆಗಳ ಅಂತ ಒಬ್ಬ ಪ್ರೊಡಕ್ಷನ್ ಇದ್ದಾಗ 10 ಸಿನಿಮಾ ಮಾಡ್ಬೋದು, ಒಂದು ಕ್ಲಾರಿಟಿ ಇರುತ್ತೆ. ಸೊ ಥ್ಯಾಂಕ್ ಯು ಮುನೇಗೌಡ ಸರ್. ಅಂಡ್ ಪೃಥ್ವಿ ಭಟ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾರೋ ದೊಡ್ಡ ಸಿಂಗರ್ ಹಾಡ್ಬೇಕಾದಂತ ನನ್ನ ಒಂದು ಡ್ರೀಮ್ ಮೀಟಿಂಗ್ ಆಡ್ಬೇಕು ಅಂತ. ಬಟ್ ಇವ್ರ ವಾಯ್ಸ್ ಕೇಳಿದಾಗೆಲ್ಲ ನಾನು ರಿಜೆಕ್ಟ್ ಮಾಡಕ್ ಅನ್ನಿಸ್ಲಿಲ್ಲ. ಆ ತಾಕತ್ತು ಅವ್ರಿಗೆ
ಅನ್ಸ್ಕೊಂಡಾಗೆಲ್ಲ ಇಲ್ಲ ಆಗ್ಲಿಲ್ಲ ಅಂತ. ಅದು ಇವ್ರಿಗಿಂತ ಮುಂಚೆ ಇನ್ನೊಬ್ರು ಆಡಿದ್ರು, ಕನ್ನಡದ ಇನ್ನೊಬ್ರು ಸಿಂಗರ್. ಬಟ್ ಇನ್ನು ವಾಯ್ಸ್ ನನ್ಗೆ ಇಷ್ಟ ಆಗಿಲ್ಲ ಸರ್, ನಾನು ಶೂಟ್ಗೆ ಹೋಗ್ಬೇಕು ಅಂತ ಇವ್ರದೇ ಬೇಕು ಅಂತ ಹಠ ಮಾಡಿದೆ. ಅವ್ರು ಕೊನೆದಾಗ ಕೇಳಿದ್ರು ನನ್ಗೆ, ಅರ್ಜುನ್ ಸರ್ ನಿಮ್ಗೆ ಓಕೆ? ನಾನು ಇಲ್ಲ ಸರ್, ಇದು ಸಕ್ಕತ್ತಾಗಿದೆ ವಾಯ್ಸ್, ಅಷ್ಟು ಮ್ಯಾಚ್ ಆಗಿದೆ ಅಂತ ಹೇಳಿ. ಅಂಡ್ ಥ್ಯಾಂಕ್ ಯು ಶ್ರೀರಾಮ್ ಸರ್ ಅಂಡ್ ಪೃಥ್ವಿ ಭಟ್ ಅವ್ರಿಗೆ, ಜೀವ ತುಂಬಿದ್ದೀರಾ. ಅಂಡ್ ಮೋಹನ್ ಮಾಸ್ಟರ್ ಇಸ್ ಎಕ್ಸೈಟರಿ. ಅಂಡ್ ನನ್ನ ಎಡಿಟರ್ ಸುರೇಶ್ ಅವರು ಇದ್ದಾರೆ, ಪಾರ್ಟ್ 1 ಪಾರ್ಟ್ 2 ನನ್ನ ಜೊತೆ ಸ್ಕ್ರೀನ್ ಪ್ಲೇ ಶೇರ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಎಡಿಟರ್ ಆಗಿದ್ದಾರೆ. ಅವ್ರು ಹೇಳಿದ್ರು ಪಾರ್ಟ್ 3 ಮಾಡೋಣ ಅಂತ, ಬೇಗ ಮಾಡೋಣ ಸರ್, ಕೆಲಸಗಳು ನಡೀತಾ ಇದೆ. ಅಂಡ್ DOP ವಿಶ್ವ ಅವರು ಅಂಡ್ ಸ್ವಾಮಿ ಅವರು, ಅವ್ರ ಬಗ್ಗೆ ಹೇಳಲೇಬೇಕು. ಸ್ವಾಮಿ ಅವರು ಸಕ್ಕತ್ತಾಗಿ ಇದನ್ನ ಏನ್ ಮಾಡಿದ್ದಾರೆ, ಒಂದು ಪೇಂಟಿಂಗ್ ತರ ಅಂತ ಏನು ಕಾಮೆಂಟ್ಸ್ ಬಗ್ಗೆ ನೋಡ್ತಾ ಇದ್ದೆ ನಾನು, ಆನಂದದಲ್ಲಿ ಬಿಟ್ಟಿದ್ದೀವಿ. ಅದೆಲ್ಲ ಕ್ರೆಡಿಟ್ ಸ್ವಾಮಿ ಅವ್ರಿಗೆ ಹೋಗುತ್ತೆ. ಅಂಡ್ ವಿಶ್ವ ಅವರು ಮಾತಿಗಿಂತ ಅವ್ರ ವರ್ಕ್ ಏನ್ ನೋಡ್ಬೇಕು, August 14 ನೋಡ್ತೀರಾ. ಆ DA ಆಗ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ದೇವರಾಜ್ ಸರ್, ಪ್ರದೀಪ್ ಸರ್ ಅವರು ಈ ಸಿನಿಮಾದ SVC ಪ್ರೊಡಕ್ಷನ್ಸ್ ಅಲ್ಲಿ ಮ್ಯಾನೇಜ್ ಮಾಡ್ತಾರಂತ ಒಂದು ಮತ್ತೊಬ್ಬರು ರೀತಿಗಳು ನನಗೆ ಬಹಳ ಬೆನ್ನೆಲು ಬಗ್ಗೆ. ಥ್ಯಾಂಕ್ ಯು ಪ್ರದೀಪ್ ಸರ್ ಅಂಡ್ ಇದ್ದಾರೆ. ಕೊನೆಯದಾಗೆ ಮೇಡಮ್, ನೀವು ಹೇಳಿದ್ರಿ ನಮ್ಮ ತಾಯಿಗೆ ಬೇಗ ನಮ್ಮ ಮಗನಿಗೊಂದು ಮದುವೆ ಮಾಡಿ ಅಂತ, ನಿಮ್ಮ ಮಗನಿಗೊಂದು ಮದುವೆ ಮಾಡಿ. ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರಿ ಮುಹೂರ್ತದಲ್ಲಿ. 1 ವರ್ಷ ಆಯ್ತು ಮೇಡಮ್. ಇವತ್ತು ನನ್ನ ವೈಫ್ ಬಂದಿದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಹ್ಯಾಪಿ ಆನಿವರ್ಸರಿ ನನ್ನ ಜೀವನ ದೇವತೆಗೆ. ಅಂಡ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊತೀನಿ. ಅಂಡ್ ಸತೀಶ್ ಸರ್ ಬಗ್ಗೆ ಹೇಳಂಗಿಲ್ಲ, ನನ್ನ ಬ್ರದರ್ ಅವರು. ಯಾಕಂದ್ರೆ ಹುಟ್ಟದ ಹಬ್ಬ ಅವ್ರಿಗೇನ್ ಕೊಡ್ತೀನಿ ಅಂತ ಹೇಳಿದ್ರೆ, ಆಗಸ್ಟ್ ಎಷ್ಟೇ ಶ್ರಮ ಆಗ್ಲಿ ಒಳ್ಳೆ ಸಿನಿಮಾನ ಒಂದು ಹಿಟ್ ಮಾಡಿ ಅವ್ರಿಗೊಂದು ಪ್ರೆಸೆಂಟ್ ಆಗಿ ಕೊಡ್ಬೇಕು ಅಂತ ನನ್ನ ಆಸೆ. ಸರ್ ಇದೇ ರೀತಿ ಅನಂತರ ಪ್ರೀತಿಸೋದು, ಬೈಯೋದು, ನನ್ನನ್ನು ಮುಂದೆ ತಗೊಂಡೋಗೋದು, ತಳ್ಳೋದು, ಏನ್ ನೀವು ಕಾಲ್ ಮಾಡೋದು, ಬಾ ಮಹೇಶ್ ಮಾಡೋಣ ಅನ್ನೋದು ಹೇಳಿ ಜೊತೆಗಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಹೀಗೆ ನನ್ನ ಜೊತೆ ಇರಿ. ಅಯೋಗ್ಯ ಟು ಇನ್ನ 54 ದಿನದಲ್ಲಿ ನಿಮ್ಮ ಮುಂದೆ ತರುವಂತ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದೀವಿ. ಅಂಡ್ ರಚಿತಾ ಮೇಡಮ್ ಬಗ್ಗೆ ನಾನು ಹೇಳಲೇಬೇಕು. ಈ ಮುದ್ದು ಪುಟ್ಟ ಲಕ್ಷ್ಮಿ, ಮುದ್ದು ರಂಗಯ್ಯ, ಏನೇ ನಾವು ಎಷ್ಟೇ ಬರೆದು ಏನೇ ಸಾಂಗ್ ಮಾಡೋದು, ಅಲ್ಟಿಮೇಟ್ ಆ ಜೀವ ತುಂಬೋದು, ಆ ಬಿಸಿಲು, ಆ ಒಂದು ಡ್ಯಾನ್ಸ್ ಅದನ್ನ ಮೋಟಿವೇಟ್ ಮಾಡ್ಕೊಂಡು, ಮೇಡಮ್ ಇಲ್ಲ ಈ ತರ ಮಾಡೋಣ, ಅವ್ರು ಪ್ರೊಟೆಕ್ಟ್ ಮಾಡ್ಕೋಣ, ಈ ತರ ಇದ್ರೆ ನನ್ ಸ್ಕಿನ್ ಟೋನ್ ಕಣ್ ಬಿಡಕ್ಕಾಗಲ್ಲ ಅಂತ ಹೇಳಿ ಪ್ರೊಡ್ಯೂಸರ್ಗೆ ಹೇಳಿ ಒಂದಿನ ಎಕ್ಸ್ಟೆನ್ಷನ್ ಮಾಡಿ ಅವ್ರು ದೊಡ್ಡ ಗುಣ. ಯಾಕಂದ್ರೆ ನಾವು ಆರ್ಟಿಸ್ಟ್ ನ ಯಾವ್ದು ಹೇಳ್ತೀವಿ, ಪ್ರಶಾಂತ್ ನೀಲ್ ಅವ್ರು ಹೇಳ್ತಾ ಇರ್ತಾರೆ, ಆರ್ಟಿಸ್ಟ್ ಒಂದು ಚೂರು ಚೆನ್ನಾಗಿ ಕಾಣಿಲ್ಲ ಅಂದ್ರೂ ಬೇಕಾದ್ರೆ ಶೂಟಿಂಗ್ ಸ್ಟಾಪ್ ಮಾಡಿ. ಯಾಕಂದ್ರೆ 100 ವರ್ಷ ಆದ ಸಿನಿಮಾ ಹಂಗೆ ಇರುತ್ತೆ. ನಾವು ಅವ್ರಿಗೋಸ್ಕರನ ಕೆಲಸ ಮಾಡೋದು. ಮೇಡಮ್ ನಿಮ್ ಸಪೋರ್ಟ್ ಮರೆಯಂಗಿಲ್ಲ. ಡೇ 1 ಇಂದ ಮಹೇಶ್ ನೀನ್ ಮಾಡ್ತೀಯಾ ಮಾಡು ಅಂತ ಹೇಳಿ ಇಲ್ಲಿ ಗಂಟನು ಮೋಟಿವೇಟ್ ಮಾಡಿದೀರಾ. ಆ ಇಬ್ರು ನನಗಿಬ್ರು ಈಶ್ವರ ಮತ್ತೆ ಪಾರ್ವತಿ ತರ ನನಗೆ ಯಾವಾಗ್ಲೂ ನನ್ಗೆ ಮೋಟಿವೇಟ್ ಮಾಡ್ತಾರೆ. 8 ವರ್ಷ ಜರ್ನಿಲಿ ಯಾವತ್ತೂ ನನಗೆ ನೋವು ಕೊಟ್ಟಿಲ್ಲ, ಯಾವತ್ತೂ ನನಗೆ ಆ ಸ್ಥಾನದಲ್ಲಿ ನಿಲ್ಸ್ಕೊಂಡು ಮೋಟಿವೇಟ್ ಮಾಡ್ತಾರೆ. ಇವ್ರಿಬ್ಬರನ್ನ ಪಾತ್ರ ನೋಡಕ್ಕೆ ನಾನು ಇಷ್ಟಪಡ್ತೀನಿ. ಆ ಕ್ಯಾರೆಕ್ಟರೈಸೇಷನ್ ಇಷ್ಟಪಡ್ತೀನಿ, ಆ ನಂದಿನಿ ಇಷ್ಟಪಡ್ತೀನಿ, ಆ ಸಿದ್ದೇಗೌಡನ ಇಷ್ಟಪಡ್ತೀನಿ. ಈ ಸಿನಿಮಾಗಳನ್ನ ಮಾಡಕ್ಕೆ ನಾನು ಇನ್ನೂ ಇಷ್ಟಪಡ್ತೀನಿ. ಅಂಡ್ ತುಂಬಾ ಕಲಾವಿದ್ರು, ಸೋನಮ್ ಬಂದಿದ್ದಾರೆ, ರಾಜೇಶ್ವರಿ ಅವ್ರು ಬಂದಿದ್ದಾರೆ, ಅಂಡ್ ತುಂಬಾ ಕಲಾವಿದರು ಬಂದಿದ್ದಾರೆ, ಕಿರಣ್ ನಾಯ್ಕ್ ಅವ್ರು ಬಂದಿದ್ದಾರೆ. ಎಲ್ರೂ ಅಭಿನಯನೇ ಇದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರು ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ಆಗಸ್ಟ್ 14ಕ್ಕೆ ಸಿನಿಮಾ ಬರ್ತಾ ಇದೆ, ನೀವೆಲ್ಲರೂ ನೋಡಿ. ನಾನೇನು ಸಿನಿಮಾದಲ್ಲಿ ತೋರಿಸಿರುವಂತದ್ದು ಎಂಟರ್ಟೈನ್ಮೆಂಟ್ ನೋಡಿರೋ ಖುಷಿ ಪಟ್ಟಿದ್ದಾರೆ. ಮುಂದೆನೂ ನೀವು ಖುಷಿ ಪಡಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮುದೇಗೌಡ ಸರ್ ಬಗ್ಗೆ ಸಾರಿ, ನಾನು ಪಕ್ಕದಲ್ಲಿ ನಿಂತಿದ್ದು ಹೇಳಿಲ್ಲ ಅಣ್ಣ, ಏನು ಹೇಳಿಲ್ಲ, ಏನು ಮಾತಾಡುವಂತ ನಿನ್ ಬಗ್ಗೆ ಏನಿಲ್ಲ. ಆಗಸ್ಟ್ 14ಕ್ಕೆ ಖಂಡಿತ ಮಾತಾಡ್ತೀವಿ, ಸಿನಿಮಾ ಮಾತಾಡ್ತೀವಿ. ನಿಮ್ ಜೊತೆ ನಾವ್ ಇರ್ತೀವಣ್ಣ, ಏನೇ ಆದ್ರೂ ಜೊತೆ ಇರ್ತೀವಿ. ಮೇಡಮ್ ಇರ್ತಾರೆ, ಸತೀಶ್ ಸರ್ ಇರ್ತಾರೆ, ನೀವು ನಮ್ ಜೊತೆ ಇರೋಣ ಸಾಕು. ಥ್ಯಾಂಕ್ ಯು ಅಣ್ಣ. Thank you so much, Mahesh sir.